ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬನ್ನೇರುಘಟ್ಟದಲ್ಲಿರೋ ಖಾಟು ಶ್ಯಾಮ್ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಅಲ್ಲಿಂದ ಒಂದು 300 ಮೀಟರ್ಸಲ್ಲಿ ಇದೆ. ನೀವು ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು, ಇಲ್ಲ ಕಾರಲ್ಲಿ ಬೇಕಾದರೂ ಹೋಗ್ಬೋದು, ಇಲ್ಲ ಟೂ ವೀಲರ್ ಬೇಕಾದರೂ ಹೋಗ್ಬೋದು. ಅಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ವೆಹಿಕಲ್ಸ್ನೆಲ್ಲ ಎಲ್ಲಿ ಬೇಕಿದ್ರೂ ಪಾರ್ಕ್ ಮಾಡ್ಬೋದು, ಇಲ್ಲಾಂದರೆ ಮುಂದೆ ಹೋಗಿನೂ ಪಾರ್ಕ್ ಮಾಡ್ಬೋದು. ಮುಂದೆನೂ ತುಂಬ ಜಾಗ ಇದೆ. ಇಲ್ಲಿ ನಿಮಗೆ ಕುಡಿಯೋಕ್ಕೆ ನೀರಿದೆ ಮತ್ತು ಪಾರ್ಕಿಂಗ್ ಇದೆ ಮತ್ತು ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ನ ಬಿಟ್ಬಿಟ್ಟು ಒಳಗಡೆ ಹೋಗಿ ಮೇಲೆ ಸ್ಟೆಪ್ಸ್ ಹತ್ತಬೇಕು. ಸ್ಟೆಪ್ಸ್ ಹತ್ತಿ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಸಿಟಿ ಬ್ಯುಸಿ ಲೈಫಿಗಿಂತ ಈ ಥರ ಪ್ಲೇಸಸ್ ಬಂದಾಗ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ದಂಗೆ ಆಗುತ್ತೆ. ಈ ದೇವಸ್ಥಾನ ತುಂಬ ಕ್ಲೀನಾಗಿರುತ್ತೆ ಮತ್ತು ಇಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೂವಿನ ಅಲಂಕಾರಗಳು. ಮತ್ತು ಒಂದು ಕಡೆ ಭಜನೆಗಳಾಗ್ತಾ ಇರುತ್ತೆ. ಮತ್ತು ಇಲ್ಲಿ ತುಂಬ ಭಕ್ತಾದಿಗಳೆಲ್ಲ ಬಂದಿರ್ತಾರೆ. ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗ್ತಂಗೆ ಆಗುತ್ತೆ. ಖಾಟು ಶ್ಯಾಮ್ಜಿ ಜೊತೆಗೆ ನಿಮಗೆ ರಾಧಾಕೃಷ್ಣ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ರಾಮ ಲಕ್ಷ್ಮಣ ಸೀತೆ ಆಗಿರ್ಬೋದು, ಮತ್ತು ಈಶ್ವರಂದ ಶಿವಲಿಂಗ ಇದೆ, ಆಂಜನೇಯ ಇದೆ. ಇದೆಲ್ಲದೂ ಕೂಡ ನಿಮಗೆ ದರ್ಶನ ಆಗುತ್ತೆ. ನೋಡಿ ಖಾಟು ಶ್ಯಾಮ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಅದಾದಮೇಲೆ ಆಶೀರ್ವಾದ ತೊಗೊಂಡು ಪ್ರಸಾದ ತೊಗೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೋದರೆ ನಮಗೆ ಅಲ್ಲಿ ಹೂವು ಕೊಡ್ತಾರೆ. ನಾನು ಹೂವು ತಗೊಂಡೆ, ನನಗೂ 3 ಹೂವು ಬಂದಿತ್ತು. ಇನ್ನೊಂದು ಸ್ವಲ್ಪ ಖಾಟು ಶ್ಯಾಮ್ಜಿದು ದರ್ಶನ ಮಾಡಿಕೊಂಡು ಸೈಡಿಂದ ಮತ್ತೆ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ಟು ಪ್ರಸಾದ ಮೇಯಿಸ್ಕೊಂಡು ಹೊರಟ್ವಿ ನಾವಿಲ್ಲಿಂದ. ಆಚೆ ಬಂದಮೇಲೆ ನಿಮಗೆ ಇನ್ನೊಂದಿದೆ. ಏನಪ್ಪ ಅಂತ ಅಂದರೆ ಗೋಶಾಲ ಇದೆ. ನೀವು ಹೋಗಿ ಇಲ್ಲಿ ಹಸುಗಳಿಗೆ ಹುಲ್ಲು ಇಲ್ಲ ಊಟ ಏನಾದರೂ ತೊಗೊಂಬಂದಿರೋ ಊಟ, ಹಣ್ಣು ಏನು ಬೇಕಾದರೂ ಹೋಗಿ ತಿನ್ನಿಸ್ಬಿಟ್ಟು ಬರ್ಬೋದು. ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಒನ್ ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.